ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮಗೆಲ್ರಿಗೂ ಸಹ ಮನೆಯಲ್ಲಿ ಪ್ರತಿಯೊಬ್ಬರೂ ಸಹ ಈ ಅನುಭವ ಆಗಿರುತ್ತೆ. ಆ ಅನುಭವಕ್ಕೆ ಪರಿಹಾರ ಏನು ನಾವು ತಕ್ಷಣ ತಿಳ್ಕೊಳ್ಬೇಕು. ಏನೋ ಒಂದು ಆರೋಗ್ಯದಲ್ಲಿ ನಮಗೆ ಕೆಟ್ಟಿದೆ ಅಂದಾಗ ನಾವು ತಕ್ಷಣ ಡಾಕ್ಟ್ರನ್ನ ನೋಡ್ತೀವಿ, ಆ ಆರೋಗ್ಯಕ್ಕೆ ಏನು ಸೂಕ್ತ ಪರಿಹಾರ ತಗೋತೀವಿ. ಅದೇ ರೀತಿ ನಮ್ಮ ಮನೆಗಳಲ್ಲಿರ್ತಕ್ಕಂಥ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಮನೆಯಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳು ವಿಧವಾಗಿ ವಿಚಿತ್ರವಾಗಿ ಆಡ್ತಾ ಇರ್ತಾರೆ. ಅದು ಬಾಲ ಗ್ರಹ ದೋಷಗಳು ಅದು ಬೇರೆ ಇಟ್ಟರೆ ಈ ಒಂದು ಆ ಮಕ್ಕಳ ವಿಚಿತ್ರ ವರ್ತನೆಗಳಿಗೆ ಕಾರಣ ಏನು, ಯಾವ ಗ್ರಹಗಳಿಂದ ಆ ಮಕ್ಕಳು ಆ ಥರ ಆಗ್ತಾ ಇದ್ದಾರೆ, ಆ ಮಕ್ಕಳಿಗೆ ನಾವು ಯಾವ ಗ್ರಹಗಳ ಒಂದು ದೋಷ ಇದೆ, ಆ ಗ್ರಹಗಳಿಗೆ ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಥವಾ ಗ್ರಹ ಶಾಂತಿ ಮಾಡಿಸ್ಕೋಬೋದು. ಆ ರೀತಿ ನೋಡೋಕೆ ಹೋದಾಗ ಮಕ್ಕಳ ಸ್ವಭಾವದಲ್ಲಿ ವಿಚಿತ್ರತೆ. ಈಗ ಸಪೋಸ್ ನೋಡಿ, ಶನಿಯು ದುರ್ಬಲನಾದಾಗ, ಶನಿಯು ಆ ಮಗುವಿನ ಗ್ರಹಗತಿಗಳಲ್ಲಿ ದುರ್ಬಲ ವೀಕ್ ಇದ್ದಾನೆ, ಅಥವಾ ಶನಿ ಎಲ್ಲೋ ಒಂದು ಕಡೆ ಡೆಬಿಲೇಟೆಡ್ ಅಂದರೆ ನೀಚನಾಗಿದ್ದಾನೆ, ಶನಿಯ ಒಂದು ದೃಷ್ಟಿ ಸರಿ ಇಲ್ಲ ಅಥವಾ ಶನಿಯ ಕಾಟ ಇದೆ ಅಂತಂದಾಗ ಆ ಮಗು ಏಕಾಂಗಿಯಾಗಿರೋಕ್ಕೆ ಇಷ್ಟಪಡ್ತಾ ಇರುತ್ತೆ. ಯಾರನ್ನೂ ಮಾತಾಡಲ್ಲ, ರೆಸ್ಪಾನ್ಸ್ ಇಲ್ಲ, ಎಲ್ಲೋ ಒಂದು ಕಡೆ ಏನು ಹೇಳಿದ್ರು ಕೂಡ ಒಂದು ಕಡೆನೇ ಸೈಲೆಂಟಾಗಿರುತ್ತೆ. ಆಗ ತಕ್ಷಣ ನಾವೇನು ಮಾಡಬೇಕು, ಶನಿ ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ಆ ಮಗುವಿನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಥವಾ ಶನಿ ಭಗವಾನರ ದರ್ಶನ ಮಾಡಿಸಿದಾಗ ಆ ಮಗುವಿನಲ್ಲಿ ಚೇತರಿಕೆ ಚೈತನ್ಯ ಕೂಡ ಮೂಡುತ್ತೆ. ಏಕಾಂಗಿಯಾಗಿರೋದು, ಮಾತಾಡದೇ ಇರೋದು, ಒಂದು ಕಡೆ ಎಲ್ಲೋ ಸೈಲೆಂಟಾಗಿದ್ದಾಗ ಅದಕ್ಕೆ ಶನಿಯ ಗ್ರಹ ಕಾರಕತ್ವಾಗಿರುತ್ತೆ. ಇನ್ನು ಮಂಗಳ ಬಲಹೀನನಾಗಿದ್ದರೆ, ಮಂಗಳ ಗ್ರಹ ಕುಜಗ್ರಹ ಅಂತ ಏನು ಕರಿತೀವಿ, ಅಂಗಾರಕ ಗ್ರಹ ಅದು ವೀಕ್ ಇದ್ದರೆ ಆ ಮಗುವಿನ ಜಾತಕದಲ್ಲಿ ಕೋಪ, ಹಠ, ಏನಂದರೆ ಅದು ಮನೆಯಲ್ಲಿ ವಸ್ತುಗಳನ್ನೆಲ್ಲ ಬಿಸಾಕ್ತಾ ಇರುತ್ತೆ, ಹೇಳಿದ ಮಾತು ಕೇಳೋದೇ ಇಲ್ಲ, ನನಗೆ ಇದು ಬೇಕೇ ಬೇಕು ಅಂತ ಹಠ ಮಾಡ್ತಾ ಇರುತ್ತೆ. ನಮಗೆ ಆಶ್ಚರ್ಯ ಆಗುತ್ತೆ, ನಾವು ಇಷ್ಟು ಪ್ರಶಾಂತವಾಗಿದ್ದೀವಿ, ಇಷ್ಟು ನಮ್ಮ ಮಗುನೇ ಯಾಕೆ ಹಿಂಗೆ ಆಡ್ತಾ ಇದೆ, ಏನಾದರೂ ಬೇರೆ ಏನಾದರೂ ಗ್ರಹ ಕಾಟನ, ಏನೋ ತೊಂದರೆನ ಅಂತ ಅನುಮಾನ ಬರುತ್ತೆ. ಆಗ ಆ ಮಗುವಿಗೆ ಕುಜಗ್ರಹ, ಸುಬ್ರಹ್ಮಣ್ಯನ ಆರಾಧನೆ, ನರಸಿಂಹನ ದರ್ಶನ ಮಾಡಿಸೋದು ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಹೋಗಿ ತೀರ್ಥ ಪ್ರೋಕ್ಷಣೆ ಮಾಡಿಸೋದು, ಇದೆಲ್ಲ ಮಾಡಿದಾಗ ಸಾಕಷ್ಟು ಒಳ್ಳೆ ಇದಾಗುತ್ತೆ, ಹಠದಿಂದ ಮುಕ್ತರಾಗುತ್ತೆ, ಕೋಪದಿಂದ ಮುಕ್ತವಾಗುತ್ತೆ. ಇನ್ನು ಗುರು ದುರ್ಬಲನಾಗಿದ್ದಾಗ, ಮಗುವಿನ ಜಾತಕದಲ್ಲಿ ಅಥವಾ ಮಗುವಿನ ಆ ಪರಿಸ್ಥಿತಿಯಲ್ಲಿ ಗೋಚಾರದಲ್ಲಿ ಗುರು ದುರ್ಬಲನಾಗಿದ್ದಾಗ, ಗುರು ವೀಕ್ ಇದ್ದಾಗ, ಗುರು ವಕ್ರಿ ಇದ್ದಾಗ, ಗುರುವಿನ ದೃಷ್ಟಿ ಸರಿ ಇಲ್ಲದೆ ಇದ್ದಾಗ ಮಗು ಏನು ಮಾಡುತ್ತೆ, ಯಾರಿಗೂ ಗೌರವಿಸೋದೇ ಇಲ್ಲ. ನಾವೆಷ್ಟೋ ಸಾರಿ ನೋಡಿದ್ವಿ, ದೊಡ್ಡವ್ರು ಬರ್ತಾ ಇದ್ದೀರಿ ಈ ಕಡೆ ಬರೋದ್ರೆ ಕೇರೆ ಮಾಡಲ್ಲ, ಮಗುವಿಗೆ ಯಾರನ್ನು ಗೌರವಿಸೋದಿಲ್ಲ, ಅಪ್ಪ ಅಮ್ಮನ್ನ ಸಿಂಗ್ಲರಾಗಿ ಬೈಯೋದು ಅಥವಾ ಬೇರೆಯವ್ರನ್ನ ಏಕವಚನದಲ್ಲಿ ಬೈಯೋದು, ಅಥವಾ ಮಗು ಏನು ಒಂದು ದೇವಸ್ಥಾನಕ್ಕೆ ಹೋದಾಗ ಕಿರಿಚ್ತಾ ಇರೋದು, ಅರಚ್ತಾ ಇರೋದು, ಅಲ್ಲಿ ಹಾಗಿರಬೇಕು, ಪ್ರಶಾಂತವಾಗಿರಬೇಕು. ಸ್ಕೂಲಲ್ಲೂ ಅಷ್ಟೇ ಈ ರೀತಿ ಮಗು ಗೌರವ ಕೊಡದೇ ಇದ್ದಾಗ ಅದು ಗುರು ದುರ್ಬಲನಾಗಿರ್ತಾನೆ. ಆ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಶ್ರೀಧರ ಗುರುಗಳಾಗ್ಬೋದು, ಸಾಯಿಬಾಬಾ ಆಗ್ಬೋದು, ಗುರುಗಳ ದರ್ಶನ ಮಾಡಿಸೋದು, ಗುರುವಾರ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಏನಾದರೂ ಪದಾರ್ಥವನ್ನು ಅಲ್ಲಿ ಕೊಟ್ಟು ಬಂದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗತ್ತೆ. ಇನ್ನು ರಾಹು ಬಲಹೀನನಾಗಿದ್ದಾಗ, ರಾಹುಗ್ರಹ ಬಲಹೀನನಾಗಿದ್ದಾಗ ಆವಾಗ ಏನು ಮಾಡುತ್ತೆ, ನೀವೇನೇ ನೋಡಿ, ಈಗ ಆಲ್ಮೋಸ್ಟು ಎಲ್ಲೋ ಮಕ್ಕಳಿಗೂ ರಾಹು ದುರ್ಬಲನಾಗಿದ್ದೇ ಇರ್ತಾನೆ. ಯಾಕೆಂದರೆ ಮೊಬೈಲ್ ಕಾಟ, ಮೊಬೈಲ್ ಹುಚ್ಚು, ನನಗೆ ಮೊಬೈಲ್ ಬೇಕೇ ಬೇಕು, ಮೊಬೈಲ್ ಕೊಡಿ, ಮೊಬೈಲ್ ಇಲ್ಲ ಅಂದರೆ ನಾನು ಇರಲ್ಲ ಅಂತ ಹೇಳ್ತಕ್ಕಂಥ ಒಂದು ಕೋಪಕ್ಕೆ ಒಳಗಾಗ್ತಕ್ಕಂಥದ್ದು ರಾಹು ದುರ್ಬಲನಾದಾಗ ಹನುಮನ ದೇವಸ್ಥಾನ, ದೇವಿಯ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಚಂದ್ರನು ಬಲಹೀನನಾಗಿದ್ದಾಗ ಮಾನಸಿಕವಾಗಿ ಹೆಂಗೆಂಗೋ ಆಡ್ತಾ ಇರುತ್ತೆ, ಒಂದು ಕೋಪತಾಪಗಳ ಜೊತೆಗೆ ಯಾವಾಗಲೂ ಅಳ್ತಾ ಇರುತ್ತೆ, ಎಲ್ಲರನ್ನೂ ಕಂಪೇರ್ ಮಾಡ್ಕೊಳ್ತಾ ಇರುತ್ತೆ ಚಂದ್ರನ ದುರ್ಬಲ ಆಗಿದ್ದಾಗ. ಇನ್ನು ಬುಧನು ದುರ್ಬಲನಾಗಿದ್ದಾಗ ಯಾವ ಮಾತಿಗೂ ರೆಸ್ಪಾಂಡ್ ಮಾಡಲ್ಲ, ಅಂದರೆ ನಾವು ಏನೋ ಹೇಳಿದ್ರೆ ಅದೇನೋ ಹೇಳ್ತಾ ಇರುತ್ತೆ. ಹಾಗೆ ಈ ಚಂದ್ರನ ದುರ್ಬಲನಾದಾಗ ಶಿವನ ದರ್ಶನ ಮಾಡ್ಕೊಳ್ಳಿ, ಬುಧನು ದುರ್ಬಲನಾದಾಗ ಗಣೇಶನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇವೆಲ್ಲವೂ ಕೂಡ ಅನುಭವಪೂರ್ವಕವಾಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.